ಗೈಸ್ ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ, ಹೋದ ವರ್ಷ ಅಂದರೆ 2024ರಲ್ಲಿ ನಡೆದಿರ್ತಕ್ಕಂತಹ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳೊಂದಿಗೆ ನಿಮಗೆ ಹೊಸ ಸುದ್ದಿಯನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ನೋಡಿ, 2024ರಲ್ಲಿ ನಡೆದಿರ್ತಕ್ಕಂತಹ KS ಪರೀಕ್ಷೆಗೆ ರಿಸಲ್ಟ್ ಯಾವಾಗ ಬಿಡ್ತಾರೆ ಅನ್ನುವ ಒಂದು ಅಪ್ಡೇಟ್ಸನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಅದರೊಂದಿಗೆ ನಮ್ಮದೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರ್ಯಾಂಕ್ ಇದೆ. ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಅದರೊಂದಿಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದರು, ಎಷ್ಟು ಜನ ಎಕ್ಸಾಮಿಗೆ ಅಟೆಂಡ್ ಆದರು, ಎಷ್ಟು ಜನ ಅಟೆಂಡ್ ಆಗಿಲ್ಲ, ಹಾಗೆ ಎಷ್ಟು ಕಟ್ ಆಫ್ ನಿಲ್ಲಿಸ್ತಾನೆ, ಎಷ್ಟು ಮೇನ್ಸಿಗೆ ಅಟೆಂಡ್ ಆಗ್ತಾರೆ, ಎಷ್ಟು ಇಂಟರ್ವ್ಯೂಗೆ ಅಟೆಂಡ್ ಆಗ್ತಾರೆ, ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನು ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಕಿಂಚಿತ್ತು ನೀವು ವಿಡಿಯೋನ ಬಿಡದೆ ಫುಲ್ಲು ಎಂಡ್ವರೆಗೂ ನೋಡಿ, ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನಿಸಿದಾಗ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ನಿಮಗೆಲ್ರಿಗೂ ಯೂಸ್ಫುಲ್ ಆಗುತ್ತೆ ನನ್ನ ನೆಕ್ಸ್ಟ್ ವೀಡಿಯೋಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. KS ಪ್ರಿಲಿಮ್ಸ್ ಕಟ್ ಆಫನ್ನು ನಾವು ನೋಡೋಕ್ಕಿಂತ ಮುಂಚೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು, ಯಾವಾಗ ಎಕ್ಸಾಮ್ ನಡೀತು ಅನ್ನೋದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ನೋಡ್ಕೋಬೇಕಾಗತ್ತೆ. ನೋಡಿ, ಇದು ಎಕ್ಸಾಮ್ ನಡೆದಿದ್ದು 29 ಡಿಸೆಂಬರ್ 2024. ಈ ಮುಂಚೆ ಆಗಸ್ಟ್ ತಿಂಗಳಲ್ಲಿ ಕೂಡ ಈ ಎಕ್ಸಾಮ್ ನಡೆದಿತ್ತು. ಅಲ್ಲಿ ಹಲವಾರು ಗೊಂದಲಗಳು ಆಗಿರೋದ್ರಿಂದ ಮತ್ತೆ ಎಕ್ಸಾಮನ್ನು ಅಪ್ಡೇಟ್ ಮಾಡಿರ್ತಾನೆ. ಅದು ಎಕ್ಸಾಮ್ ನಡೆದಿದ್ದು ಡಿಸೆಂಬರ್ 29, 2024ರಂದು. ಎಷ್ಟು ಪೋಸ್ಟಿಗೆ ಎಕ್ಸಾಮ್ ನಡೀತು ಅಂದರೆ 384 ಪೋಸ್ಟಿಗೆ ಎಕ್ಸಾಮ್ ನಡೆಸುತ್ತೆ. ಹಾಗೆ ಎಷ್ಟು ಜನ ಅಭ್ಯರ್ಥಿಗಳು ಅಲ್ಲಿ ಎಕ್ಸಾಮ್ಗೆ ಅಟೆಂಡ್ ಆಗಿರ್ತಾರೆ? ಅರ್ಧಕ್ಕಿಂತ ಕಡಿಮೆ ಜನ ಅಲ್ಲಿ ಎಕ್ಸಾಮ್ಗೆ ಅಟೆಂಡ್ ಆಗಿರ್ತಾರೆ. ಒಂದು ಗಾದೆ ಮಾತು ನನಗೆ ಬರುತ್ತೆ, ಯುದ್ಧ ಘೋಷಣೆ ಮಾಡುವ ಮುನ್ನವೇ ಶಸ್ತ್ರ ತ್ಯಾಗ ಮಾಡಿ ಶರಣಾಗಿದ್ದರೆ ಅಭ್ಯರ್ಥಿಗಳು ಅಂತ. ಯಾಕಂದರೆ ಅವರಿಗೆ ಎಕ್ಸಾಮನ್ನು ಎಕ್ಸಾಮನ್ನು ಇಟ್ಟು ಅವರಿಗೆ ಒಂದು ಜೋಶ್ ಅನ್ನೋದೇ ಇಲ್ಲದಂಗಾಗಿಬಿಟ್ಟಿದೆ. ಹಾಗಾಗಿ ಪರೀಕ್ಷೆಗೆ ಸುಮಾರು ಜನ ಹಾಜರೇ ಆಗಿಲ್ಲ. ನೆಕ್ಸ್ಟು ಅರ್ಜಿ ಸಲ್ಲಿಸಿದವರು ಎಷ್ಟು ಜನ ನೋಡಿ, ಅರ್ಜಿ ಸಲ್ಲಿಸಿದವರು 2,10,910 ಜನ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರಲ್ಲಿ ಅರ್ಧಕ್ಕಿಂತ ಅಂದರೆ 52% ಜನ ಗೈರು ಹಾಜರಿ ಆಗಿರ್ತಾರೆ. 1,09,673 ಜನ ಗೈರು ಹಾಜರಿಯಾಗಿರ್ತಾರೆ. ಪರೀಕ್ಷೆಗೆ ಬರೆದವರು 1,01,737, ಸುಮಾರು 48% ಜನ ಮಾತ್ರ ಎಕ್ಸಾಮನ್ನು ಬರೆದಿರ್ತಾರೆ. ಹಾಗಾದರೆ 48% ಜನ ಎಕ್ಸಾಮ್ ಬರೆದಿದ್ದಾರೆ ಅಂದರೆ ಒಂದು ಪೋಸ್ಟಿಗೆ ಎಷ್ಟು ಜನ ಫೈಟ್ರು ಹೋಗ್ತಾರೆ ಅಂದರೆ ರಿಯಲ್ ಫೈಟ್ರು ಬರ್ತಾರೆ ಅಂತ. ಒಂದು ಪೋಸ್ಟಿಗೆ 264 ಜನ ಅಭ್ಯರ್ಥಿಗಳು ರಿಯಲ್ ಫೈಟ್ ಮಾಡ್ತಾರೆ. ಒಟ್ಟು ಮೇನ್ಸ್ಗೆ ಎಷ್ಟು ಜನ ಆಯ್ಕೆ ಆಗ್ತಾರೆ? 1:15 ಲೆಕ್ಕದಲ್ಲಿ ಸುಮಾರು ಮೇನ್ಸ್ಗೆ ಆಯ್ಕೆ ಆಗ್ತಾರೆ. ಇಂಟರ್ವ್ಯೂಗೆ ಎಷ್ಟು ಜನ ಆಯ್ಕೆ ಆಗ್ತಾರೆ? 1,152. ಇಲ್ಲಿ 1:3 ತಗೋತಾರೆ. ಮೇನ್ಸ್ ಎಕ್ಸಾಮಲ್ಲಿ ಪಾಸ್ ಆಗಿರ್ತಕ್ಕಂಥವ್ರನ್ನ 1:3 ತೊಗೊಂಡು ಇಲ್ಲಿ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಲಾಸ್ಟ್ ಅಂತಿಮ ಲಿಸ್ಟ್ಗೆ 1:1 ಮಾಡಿ 384 ಜನ ಆಫೀಸರ್ಸನ್ನು ಆಯ್ಕೆ ಮಾಡ್ತಾರೆ. ನೋಡಿ, ಕ್ವಶನ್ ಪೇಪರ್ ಹೇಗಿತ್ತು? ಕ್ವಶನ್ ಪೇಪರನ್ನು ಈ ಹೋದ ವರ್ಷ ಕಂಪೇರ್ ಮಾಡಿದರೆ 2015 ಮತ್ತು 2017ರಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ಗಳನ್ನು ಕಂಪೇರ್ ಮಾಡಿಕೊಂಡ್ರೆ ಪೇಪರ್ 1 ಈ ವರ್ಷದ 2024ರ ಪೇಪರ್ 1 ಸ್ವಲ್ಪ ಈಸಿಯಾಗಿತ್ತು, ಸ್ವಲ್ಪ ಕಠಿಣವಾಗಿತ್ತು. ಅಂದರೆ 50 ಈಸಿ, 50 ಕಠಿಣವಾಗಿತ್ತು. ಹಾಗೆ ಪೇಪರ್ 2 ಸ್ವಲ್ಪ ಅಂದರೆ ಒಂದು 90% ಈಸಿನೇ ಇತ್ತು. ಒಟ್ಟಾರೆಯಾಗಿ ಕಳೆದ KS ನೇಮಕಾತಿಗಳಿಗಿಂತ ಸ್ವಲ್ಪ ಹೆಚ್ಚಿಗೆ ಈ ಬಾರಿ ಕಟ್ ಆಫ್ ನಿಲ್ಲುತ್ತೆ. ಯಾಕಂದರೆ ಸ್ವಲ್ಪ ಈಸಿ ಇರೋದ್ರಿಂದ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಹಾಗೆ ಬಹಳ ಅಂದರೆ ಕಳೆದ ಬಾರಿ ನೇಮಕಾತಿಯ ಕಟ್ ಆಫ್ ಅಂಕಗಳಿಂದ 10ರಿಂದ 15 ಅಂಕಗಳು ಮಾತ್ರ ಸೇರಿಸಿಕೊಂಡು ಇಂದಿನ ಕಟ್ ಆಫ್ ಅಂಕವನ್ನು ನಾನು ಲೆಕ್ಕ ಹಾಕಿಕೊಂಡಿದ್ದೀನಿ. ನೋಡಿ, ಹೋದ ವರ್ಷ ಎಷ್ಟೆಷ್ಟು ನಿಂತಿತ್ತಲ್ಲ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ನಿಂತಿದೆಯಲ್ಲ, ಅದಕ್ಕಿಂತ 10 to 15 ಅಷ್ಟೇ ವೇರಿಯೇಷನ್ ಮಾಡಿದ್ದೀನಿ. ಅಷ್ಟು ಮಾಡಿ ನಾನು ಈಗ ನೆಕ್ಸ್ಟು ಕಟ್ ಆಫನ್ನು ಬಿಟ್ಟಿದ್ದೀನಿ. ಕಟ್ ಆಫ್ ಹೀಗಿರುತ್ತೆ. ಇದು ತಾತ್ಕಾಲಿಕ ಕಟ್ ಆಫ್ ಇರುತ್ತೆ. ಮ್ಯಾಕ್ಸಿಮಮ್ 99.9% ಅಷ್ಟೇ ಕಟ್ ಆಫನ್ನು ನಿಲ್ಲಿಸುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಾಗೆ ನೆಗೆಟಿವ್ ತೆಗೆದು ನೋಡಿ, ನೆಗೆಟಿವ್ ತೆಗೆದು ಇದನ್ನ ಒಂದು ರಫ್ಲಿಯಾಗಿ ಬರೆದಿದ್ದೀನಿ. ಮುಂದೆ ಒಂದು ಲಿಸ್ಟ್ ಇದೆ, ಆ ಲಿಸ್ಟಲ್ಲಿ ನೋಡ್ಕೊಳ್ಳಿ. ನೆಗೆಟಿವ್ ತೆಗೆದು 190 to 200+ ಅಂತ ಗಳಿಸಿದೆ ಯಾವುದೇ ಕ್ಯಾಟಗರಿಗೆ ಪಾಸ್ ಆಗ್ಬೋದು. ಅಂದರೆ 200, 170 to 180 ಒಳಗಡೆ ಬಂದರೆ OBC ಅಂದರೆ 2A, 2B, 3A, 3B ಕ್ಯಾಟಗರಿಯಲ್ಲಿ ಆಗುತ್ತದೆ. 160 ಇಂದ 170+ ಬಂದರೆ SC, ST ಕ್ಯಾಟಗರಿ 1 ಅಭ್ಯರ್ಥಿಗಳು ಹಾಗೂ ಎಲ್ಲ ಕ್ಯಾಟಗರಿಯಲ್ಲಿ 10 ಅಂಕ ಕಡಿಮೆ ಪಡೆದ ಅಭ್ಯರ್ಥಿಗಳು ಕೂಡ ಈ ಕ್ಷಣದಿಂದ ಮಹಿಳಾ ಅಭ್ಯರ್ಥಿಗಳು ಅಲ್ಲಿ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ನೋಡಿ, ಇಲ್ಲಿ ಲಿಸ್ಟ್ ಇದೆ. ತಾತ್ಕಾಲಿಕ ಕಟ್ ಆಫ್ ಪಟ್ಟಿ ಆಗಿರುತ್ತದು. ಇದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಜಾಸ್ತಿ ಅಂತರೂ ಆಗಕ್ಕೆ ಹೋಗಲ್ಲ, ಅಲ್ಲೇ ಇರ್ತದೆ.
1-2 ಮಾರ್ಕ್ಸಲ್ಲಿ ಡಿಫ್ರೆನ್ಸ್ ಆಗ್ಬೋದು. ಜನರಲ್ ಮೆರಿಟ್ ಅವರಿಗೆ 200ರಿಂದ 210 ತೊಗೊಂಡ್ರೆ ಜನರಲ್ ಮೆರಿಟ್ ಅಂದರೆ ಯಾವುದೇ ಕೆಟಗರಿ ಆಗಿದ್ದರೆ ಆರಾಮಾಗಿ ಪೋಸ್ಟಲ್ಲಿ ನಾವು ಜಾಬ್ ಮಾಡ್ಕೋಬೋದು. SC/ST ಅಂದರೆ 170 to 180, 180 ಪ್ಲಸ್ ಆಗಲಿ 180 ಇದ್ರೂ ಅಲ್ಲಿ ಜಾಬ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. STಯಲ್ಲಿ 170 to 180 ಇರೋ ಸೇಮು. ಕ್ಯಾಟಗರಿ 1ಅಲ್ಲಿ ಸ್ವಲ್ಪ ಪೋಸ್ಟ್ಗಳು ಕಡಿಮೆ ಇರೋದ್ರಿಂದ 190 to 200 ನಿಲ್ಲಿಸ್ತಾನೆ. ಅತಿ ಹೆಚ್ಚಾಗಿ GM1 ಬಿಟ್ಬಿಟ್ರೆ ಕ್ಯಾಟಗರಿ 1ಅಲ್ಲೇ ಜಾಸ್ತಿ ನಿಲ್ಲಿಸುತ್ತಾರೆ. 2Aಯಲ್ಲಿ 168 to 170, ಅಪ್ರಾಕ್ಸಿಮೇಟ್ 175 ಒಳಗಡೆ ಬರ್ತದೆ. 3Aಯಲ್ಲಿ 190 to 200 ಇದು 3 ಆಗುತ್ತೆ. 3Bಲಿ 180 to 190 ಆಗುತ್ತೆ. 2Bಲಿ 150 to 160 ಕಟ್ ಆಫ್ ಇರುತ್ತೆ. ಇದರಲ್ಲಿ 10 to 15 ಮಾರ್ಕ್ಸ್ ಕಡಿಮೆ ಮಾಡಿಕೊಂಡು ಮಹಿಳಾ ಅಭ್ಯರ್ಥಿಗಳಿಗೆ ತೆಗೆದುಕೊಳ್ತಾನೆ. ಇದು ಮೆನ್ನಿಗಾಗುತ್ತೆ, ನಾನು ಮೆನ್ನಿಗೆ ಹಾಕಿರೋದು. ಇದರಲ್ಲಿ 10 to 15 ಮಾರ್ಕ್ಸ್ ಕಡಿಮೆ ಮಾಡಿದರೆ ಮಹಿಳಾ ಅಭ್ಯರ್ಥಿಗಳಿಗೆ ಕಟ್ ಆಫ್ ನಿಲ್ಲಿಸ್ತಾನೆ ಅಂತ ಹೇಳ್ತೇನೆ. ಮತ್ತು ಎಕ್ಸಾಮ್ನ ಅಪ್ಡೇಟನ್ನು ಈ ತಿಂಗಳ ಕೊನೆಯಲ್ಲಿ ಹೇಳ್ತಾನೆ. ಅಂದರೆ 2025 ಜನವರಿ 31 ಕೊನೆಯಲ್ಲಿ ಎಲ್ಲ ಎಕ್ಸಾಮ್ ಅಪ್ಡೇಟ್ಸನ್ನು ಹೇಳಿ KPSC ಅವರು ಯಾವುದೇ ಥರನಾದ ಎಕ್ಸಾಮನ್ನು ನಡೆಸುವುದಿಲ್ಲ. ಯಾಕಂದರೆ ಹಲವಾರು ಆಗಿದ್ದರಿಂದ ಈ ಹೋದ ಸರಿ ಆಗಸ್ಟಲ್ಲಿ ಆಗಿದ್ದರಿಂದ ಈಗ ಡಿಸೆಂಬರಲ್ಲಿ ಡಿಸೆಂಬರಲ್ಲಿ ನಡೆಸಿದರು. ಇದರಲ್ಲಿ ಕೆಲವೇ ಕೆಲವು ತಪ್ಪುಗಳಾಗಿರೋದ್ರಿಂದ ಎಕ್ಸಾಮ್ ನಡೆಸುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ನಿಮ್ಮ ಮುಂದಿನ ಎಕ್ಸಾಮ್ಗೆ ಪ್ರಿಪರೇಷನ್ ಜಾಸ್ತಿ ಇರಲಿ ಅಂತ ಹೇಳ್ತೇನೆ. ಯಾಕಂದರೆ ಎಕ್ಸಾಮ್ ನಡೆಸ್ತಾನೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನೀವು ಎಕ್ಸಾಮನ್ನು ಮುಂದುವರಿಸಿ. ಯಾಕಂದರೆ ಒಳ ಮೀಸಲಾತಿ ಎಂಡ್ ಆಗ್ತಾ ಬರ್ತಾ ಇದೆ. ಒಳ ಮೀಸಲಾತಿ ಎಂದಾದಮೇಲೆ ನೋಟಿಫಿಕೇಷನ್ಗಳು ಆಗ್ತವೆ. ನೋಟಿಫಿಕೇಷನ್ ಆದ ತಕ್ಷಣ 2ರಿಂದ 3 ತಿಂಗಳಲ್ಲಿ ಎಲ್ಲ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿಬಿಡ್ತಾನೆ. ಆದ ಕಾರಣದಿಂದ ನಾನು ನಿಮ್ಗೇನು ಹೇಳ್ತಿದ್ದೀನಿ, ಸತತವಾಗಿ ಪ್ರಯತ್ನವನ್ನು ಮಾಡಿ. PC, PSI, STA, FDA, KPSCಯಿಂದ ಮತ್ತೆ ಕಾಲ್ಫಾರ್ಮ್ ಆಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಅಂಗನವಾಡಿಯಲ್ಲಿ ಪ್ರತಿಯೊಂದರಲ್ಲಿ ಈಗ ಕಾಲ್ಫಾರ್ಮ್ ಆಗ್ತಾಯಿದೆ. ನಿಮಗೆ ಎಲ್ಲಾದರೂ ಒಂದು ಕಲ್ಲೋಗಿರಿ, ಒಂದು ಜಾಬ್ ಆದರೆ ಸಾಕು, ನೆಕ್ಸ್ಟು ನೀವು ಯಾವುದಕ್ಕಾರು ಅಪ್ಡೇಟ್ ಆಗ್ತಾ ಹೋಗ್ತೀರಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ನಾನು ಮಾಡ್ತಕ್ಕಂಥ ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಡೇಟ್ ಆಗುತ್ತೆ ಅಥವಾ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ಇವತ್ತು PC ಮತ್ತು PSI ಎಕ್ಸಾಮ್ಗೆ ಹೇಗೆ ಓದಬೇಕು ಅನ್ನೋ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಆ ವಿಡಿಯೋನು ಕೂಡ ಮಿಸ್ ಮಾಡದೆ ಎಲ್ಲರೂ ನೋಡಿ. ಅದು ಸಿಲೆಬಸ್ ಕಂಟೆಂಟನ್ನು ನಾನಲ್ಲಿ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ನನ್ನ ಫೋಟೋನು ಅಲ್ಲಿ ರಿವೀಲ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.